ಇವತ್ತು ಬೆಂಗಳೂರು ಯೂನಿವರ್ಸಿಟಿಗೆ ಬಂದಿದೀವಿ. ನನಗೆ ಫೇರ್ ಅಂಡ್ ಲವ್ಲಿನೇ ತಗೊಳ್ಬೇಕು ಕೇಳಿದ್ರಪ್ಪ ಕೊಡ್ಸ್ಬಿಡಿ ಅಂತ ಫೇರ್ ಅಂಡ್ ಲವ್ಲಿ ದಯವಿಟ್ಟು. ಲಾಸ್ಟ್ ಮೂವಿ ಯಾವ್ದು ನೋಡಿದ್ರಿ? ಡೆವಿಲ್ ಮಾರ್ಕ್. ಯಾಕೆಂದ್ರೆ ನೀವು ಡಿ ಬಾಸ್ ಫ್ಯಾನಾ? ನೀವು? ನಾನು ಪುನೀತ್ ಫ್ಯಾನು. ನೋಡಿದೀನಿ, ಮಾರ್ಕ್ ನೋಡಿದೀನಿ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ. ನನಗೆ ಯಶ್ ಟ್ಯಾಕ್ಸಿಕ್ ಫುಲ್ ಟ್ಯಾಕ್ಸಿಕ್ ಡ್ಯಾಡೀಸ್ ಹೋಮ್. ಹಂಗೈತೆ ಟ್ರೈಲರ್, ಏನ್ ಅನ್ನಿಸ್ತು? ಅವ್ರಿಗೆ ಶುಭವಾಗ್ಲಿ. ನಮ್ಮ ಚಾನಲ್ ಒಳ್ಳೆ ರೀತಿಯಲ್ಲಿ ಬೆಳೆದು ಅವ್ರು ಬಂದು 6 ತಿಂಗಳಾಯ್ತು, ನಮ್ಗೇನೋ ಗೊತ್ತಿಲ್ಲ. ನಮ್ ಬಾಸ್ ಕೇಳಿ. ನಮ್ಮವ್ರು ಬಂದ ಕನಕಪುರ ಹತ್ರ 700 ಅಂದನಾ? ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಯಶು ಕಾರ್ತಿ. ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇವತ್ತು ಬೆಂಗಳೂರು ಯೂನಿವರ್ಸಿಟಿಗೆ ಬಂದಿದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ನೀನ್ ಹೇಳ್ತೀಯಾ? ಸರಿ ಸರ್, ಸಾಧು ಹೇಳ್ತಾನೆ. ಇವತ್ತಿನ ನಮ್ಮ ವಿಡಿಯೋ ಏನಂತ ಆಲ್ರೆಡಿ ನಿಮ್ಗೆ thumbnail ನೋಡಿ ಗೊತ್ತಾಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಈಗ ಗೊತ್ತಾಯ್ತು. ನಿಮ್ಮ ಹೆಸರು? ಅಂಜಿ ಬ್ರೋ. ಇಲ್ಲಿ ಯಾವ ಊರಿಂದ ಬಂದಿರೋದು ನೀವು? ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಿಂದ ಓದಕ್ ಬಂದಿದ್ದೀರಾ? ಯಾವ ಏನ್ ಕೋರ್ಸ್ ಮಾಡ್ತಿದ್ದೀರಾ? ಇಲ್ಲಿ ನಾನು ಬಿಕಾಮ್ ಗೆ ಸೇರ್ಕೊಂಡೆ 2022 ಅಲ್ಲಿ ಬಿಕಾಮ್ ಸೇರ್ಕೊಂಡೆ. 25 ಪಾಸ್ ಔಟ್ ಆಗಿ ಪಿಜಿಗೆ ಸೇರ್ಕೊಂಡಿದ್ದೆ ಎಂ.ಕಾಮ್. ಎಲ್ಲ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಿದೆ. ಸ್ಟಡೀಸ್ ಎಲ್ಲ ಚೆನ್ನಾಗಿ ಐತೆ. ಬಟ್ ಏನಂದ್ರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಪ್ರೋಸೆಸ್ ಐತಲ್ಲ, ಹೆವಿ ಸ್ಲೋ ನಡೆದಂಗೆ ಆಮೇಲೆ ತರ ಮತ್ತೆ ಏನಂದ್ರೆ ಹೆವಿ ಅಮೌಂಟ್ ಬ್ರೋ. ಯಾವ್ದಕ್ಕಾದ್ರೂ ಅಮೌಂಟ್ ಫೀಸ್ ಬರೀ ಫೀಸ್ ಕಲೆಕ್ಟ್ ಮಾಡ್ತಾರೆ ಅಷ್ಟೇ, ವರ್ಕ್ ಏನು ಮಾಡಲ್ಲ. ಒಟ್ನಲ್ಲಿ ಫೈನ್ ಅಂದ್ರೆ ಈಗ ಎಕ್ಸಾಮ್ ಬರ್ದಾದ್ಮೇಲೆ ಕರೆಕ್ಟ್ ಆಗಿ ರಿಸಲ್ಟ್ ಕೊಡ್ತಾರ. ಹೋಗ್ಲಿ, ಅಕ್ಕಿ ಕೊಟ್ಬಿಡ್ತೇನೆ. ಲೇಟ್ ಆಗುತ್ತೆ, ರಿಸಲ್ಟ್ ಲೇಟ್. ಅಕಸ್ಮಾತ್ ಈಗ ರಿಸಲ್ಟ್ ಬಂದಿರುತ್ತೆ, ನಾನು ಎಷ್ಟು ಅಲ್ದಾಡ್ತಿದ್ದೀನಿ ಗೊತ್ತಾ ಬ್ರೋ. ರಿವ್ಯಾಲ್ಯೂಷನ್ ಹಾಕಿ 3 ಸತಿ ಹೋಗಿದ್ದೀನಿ ಪರೀಕ್ಷೆ ಭವನ, ರೆಸ್ಪಾನ್ಸ್ ಇಲ್ಲ. ವಾರಕ್ಕೆ ಮ್ಯಾನೇಜ್ಮೆಂಟ್ ಮಾತಾಡಿ ಅಪ್ಲೋಡ್ ಮಾಡ್ತಿರಲ್ಲ. ಹೌದೌದು, ಏನಾಗಲ್ಲ, ತಲೆ ಕೆಡ್ಸ್ಕೊಡಿ, ಮಾತಾಡಿ. ಆಗ್ಬೇಕಂದ್ರೆ ಸ್ವಲ್ಪ ಬೇಗ ಬಂದು ಬೇಗ ವಿಚಾರಿಸ್ಕೊಳ್ಳಿ. ನೀವೇ ಬಂದು ಖುದ್ದಾಗಿ ಹೋಗಿ ಅಪ್ರೋಚ್ ಮಾಡಿ ಅವ್ರಿಗೆ ಪ್ರೆಷರ್ ಹಾಕಿದ್ರೆ ಮಾತ್ರ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಗಳಿಂದ ಸ್ವಲ್ಪ ಸ್ಲೋ ಇರ್ತದೆ ಅಷ್ಟೇ. ಈಗ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಅಂತ ಒಂದ್ ಹೇಳ್ಬಿಡಿ. ಇದನ್ನೆಲ್ಲ ಸ್ಟೂಡೆಂಟ್ಸ್ ಗಳಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಿದೆ. ನನ್ನ ಕಡೆಯಿಂದ ಮನವಿ ಏನಂದ್ರೆ, ಎಕ್ಸಾಮ್ಸ್ ಮತ್ತೆ ಮಾರ್ಕ್ಸ್ ಕಾರ್ಡ್ ಇಶ್ಯೂ ಏನೈತಲ್ಲ, ಅದನ್ನ ಆದಷ್ಟು ಒಂಚೂರು ಬೇಗ ಮಾಡ್ಕೊಳ್ಳಿ. ವಿದ್ಯಾರ್ಥಿಗಳು ತುಂಬಾ ಅಲ್ದಾಡ್ತಾ ಇರ್ತಾರೆ. ನಾನೇ ಎಷ್ಟೋ ಸತಿ ಖುದ್ದಾಗಿ ನೋಡಿದೀನಿ ಪರೀಕ್ಷೆ ಭವನದಲ್ಲಿ. ಪ್ರೋಸೆಸ್ ಸ್ವಲ್ಪ ಸ್ಲೋ ಇರ್ತದೆ. ಅದನ್ನ ಒಂಚೂರು ದಯವಿಟ್ಟು ಅದನ್ನ ಒಂಚೂರು ಫಾಸ್ಟ್ ಮಾಡ್ಕೊಡ್ಬಿಡಿ ಅಷ್ಟೇ. ಅಂದ್ರೆ ಎಲ್ಲಾ ಸ್ಟೂಡೆಂಟ್ಸ್ ಸ್ವಲ್ಪ ಎಲ್ಲಾರು ಒಳ್ಳೇದ್ ಮಾಡ್ಕೊಡಿ, ಜಾಸ್ತಿ ಅಲ್ಸ್ಬೇಡಿ ಅಂತ ಹೇಳ್ತಾ ಇದೀರಾ. ಪಾಪ ನೀವು ತುಂಬಾ ಓಡಾಡಿ ಎಲ್ಲ ಸುಸ್ತಾಗ್ಬಿಟ್ಟಿದೀರಾ ಅಂತ ಗೊತ್ತಾಯ್ತಿದೆ. ಅದಕ್ಕೆ ಹೋಗ್ತಿದಾರು ವಾಪಸ್ ಬಂದ್ಬಿಟ್ಟಿದೀನಿ. ಯೂನಿವರ್ಸಿಟಿಗೆ ಬಂದಾಗ ಬೆಲ್ಗಿದ್ದೆ, ಪರೀಕ್ಷೆ ಭವನ ಹೆಡ್ ಆಫೀಸ್ ಸುತ್ತಾಡಿ ಬಿಸಿಲಿಗೆ ಕಪ್ಪಗಾಗ್ಬಿಟ್ಟಿದ್ದೀನಿ. ನನಗೆ ಫೇರ್ ಅಂಡ್ ಲವ್ಲಿನೇ ತಗೊಳ್ಬೇಕು ಯೂನಿವರ್ಸಿಟಿ. Fair and Lovely is now Glow and Lovely. ಕೇಳಿದ್ರಪ್ಪ ಕೊಡ್ಸ್ಬಿಡಿ ಅಂತ ಫೇರ್ ಅಂಡ್ ಲವ್ಲಿ ದಯವಿಟ್ಟು. ಆಮೇಲೆ ಇನ್ನೊಂದೇನಂದ್ರೆ ಇವಳು ಹೇಳಿರೋದನ್ನ ಸ್ವಲ್ಪ ಸೀರಿಯಸ್ ಆಗಿ ತಗೊಂಡು ಸ್ಟೂಡೆಂಟ್ಸ್ ಸ್ವಲ್ಪ ಹೆಲ್ಪ್ ಮಾಡ್ಕೊಡಿ. ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಅಷ್ಟೇ, ಏನು ಅಫೆನ್ಸ್ ಆಗಿ ಫೀಲ್ ಆಗ್ಬೇಡಿ. ಓಕೆ, ಅಷ್ಟೇ. ಥ್ಯಾಂಕ್ ಯು ಬ್ರೋ, ಚೆನ್ನಾಗಿ ಮಾತಾಡೋದ್ರಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ದರ್ಶನ್ ಅಂತ ಬ್ರೋ. ನಿಮ್ಮ ಹೆಸರು? ಅಭಿಷೇಕ್ ಅಂತ ಬ್ರೋ. ಇಲ್ಲಿ ಇದು ಯಾವೂರಿಂದ ಬಂದು ಓದ್ತಿದ್ದೀರಾ? ನಾನು ಮಳವಳ್ಳಿಯಿಂದ ಬ್ರೋ. ಮಳವಳ್ಳಿ ಮದ್ದೂರಲ್ಲೂ ಹವಾ ಮಡ್ಗಿವಿ. ಹಾಸ್ಟೆಲ್ ಅಲ್ಲಿ ಇದ್ದೀರಾ ನೀವು? ನಾನು ಹಾಸ್ಟೆಲ್ ಬ್ರೋ. ನೀವು ಹಾಸ್ಟೆಲ್ನಾ? ಹೌದು ಬ್ರೋ. ನಮ್ಮೂರು ಬಂದ ಕನಕಪುರ ಹತ್ರ 700 ಅಂದನಾ? ಓಕೆ. ಇನ್ನು ಯಾವ ಕೋರ್ಸ್ ಮಾಡ್ತಿದ್ದೀರಾ ನೀವು? ನಾನು MSc ಮ್ಯಾಥಮೆಟಿಕ್ಸ್. MSc ಮ್ಯಾಥಮೆಟಿಕ್ಸ್ ಬ್ರೋ. ಡೂಪ್ಲಿಕೇಟ್ಸ್ ನೀನ್ ಮಾಡೋದು ಅವನ ಮೇಲೆ ಬರುತ್ತೆ, ಅವ್ನು ಮಾಡೋದು ನಿನ್ ಮೇಲೆ ಬರುತ್ತೆ. ನಮಗೆ ಟೋಟಲಿ ಕನ್ಫ್ಯೂಸ್. ನೋ ಯುವರ್ ಕೋಡ್. ಆ ತರ ಯೂನಿವರ್ಸಿಟಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಯೂನಿವರ್ಸಿಟಿ ಏನ್ ಬ್ರೋ, ಚೆನ್ನಾಗೈತೆ. ಬಟ್ ನಾವುಗಳು ಚೆನ್ನಾಗಿಲ್ಲ ಅಷ್ಟೇ. ಏನಕ್ಕೆ ಅಂತಂದ್ರೆ, ಫಸ್ಟ್ ಯೂನಿವರ್ಸಿಟಿಲಿ ಏನೋ ಅಡ್ಮಿನಿಸ್ಟ್ರೇಟಿವ್ ತಗೊಂಡ್ರೆ, ಎಕ್ಸಾಂಪಲ್ ಪರೀಕ್ಷಾ ಭವನ ಹೆಂಗೆ ಅಂತಂದ್ರೆ, ಈಗ ನಾವೊಂದು ಕಾನ್ವೊಕೇಶನ್ PDC ಏನೋ ಒಂದು ಅಪ್ಲೈ ಮಾಡಿರ್ತೀವಿ. ಅದು ಅಪ್ಲೈ ಮಾಡಿದಾಗ ಅಪ್ಲೈ ಮಾಡಿ ಅದು ರಿಸಿಪ್ಟ್ ತಗೊಂಡು ಅದಾದ 1 ತಿಂಗಳಿಗೆ ನಾವು ಬರಬೇಕು ಅದನ್ನ ಕಲೆಕ್ಟ್ ಮಾಡ್ಕೊಳಕ್ಕೆ. ಆ ಕಲೆಕ್ಟ್ ಮಾಡ್ಕೊಳಕ್ ಬರುವಾಗ ಅದ್ರಲ್ಲಿ ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗೋದು ನಮ್ಗೆ 1 ತಿಂಗಳ ಮೇಲೆ. ಅದಕ್ಕಿಂತ ಮುಂಚೆನೆ ಗೊತ್ತಾದ್ರೆ ನಮ್ಗೆ ಬೇಗ ಸಿಗುತ್ತೆ. ಇಲ್ಲ ಅಂದ್ರೆ ಇನ್ನೂ 1 ತಿಂಗಳು ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಈಗ ನಾವು ಸೆಕೆಂಡ್ ಇಯರ್ ಮುಗಿಸ್ಕೊಂಡ್ಮೇಲೆ ಎಲ್ಲರೂ ಹೊರಗಡೆ ಜಾಬ್ಗೆ ಹೋದಾಗ ಕಾನ್ವೊಕೇಶನ್ ಬೇಕು. ಕಾನ್ವೊಕೇಶನ್ ಬೇಗ ಸಿಕ್ಕಿಲ್ಲ, ಇಲ್ಲ PDC ಬೇಗ ಸಿಕ್ಕಿಲ್ಲ, ಇಲ್ಲ ಮಾರ್ಕ್ಸ್ ಕಾರ್ಡ್ಸ್ ಬೇಗ ಸಿಕ್ಕಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗುತ್ತೆ. ಬಟ್ ನಮ್ಗೆ ಕೆಲಸ ಸಿಗೋದು ಇಲ್ಲ, ಲ್ಯಾಗ್ ಆಗ್ಬಿಡುತ್ತೆ, ಮನೇಲೆ ಕುತ್ಕೋಂಗಾಗುತ್ತೆ. ಆದ್ರಿಂದ
ಈ ಅಡ್ಮಿನಿಸ್ಟ್ರೇಟಿವ್ ಅವು ಬೇಗ ಪ್ರೊಸೆಸಿಂಗ್ ಜಾಸ್ತಿ ಆಗಲಿ, ಯಾಕಂದ್ರೆ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರಲಿ. ಮುಂದೆ ನಮಗೆ ಸ್ಟೂಡೆಂಟ್ಸ್ಗೆ ಯಾವುದೇ ತೊಂದರೆ ಆಗಬಾರ್ದು. ಅವ್ರದ್ದು ಅಕಾಡೆಮಿಕ್ ಇಯರ್ ಮುಗಿದು ಒಂದು ತಿಂಗಳಿಗೇನೆ ಎಲ್ಲ ಸಿಗುವಂಥದ್ದಾದ್ರೆ ಸ್ಟೂಡೆಂಟ್ಸ್ಗೆ ಚೆನ್ನಾಗಿರುತ್ತೆ. ಆಮೇಲೆ ಯೂನಿವರ್ಸಿಟಿಲಿ ಔಟ್ಸೈಡ್ ವೆಹಿಕಲ್ಸ್ ಕಡಿಮೆ ಆದರೆ, ಯಾಕಂದ್ರೆ ನಾವು ಪಾಠ ಕೇಳ್ತಾ ಇರ್ತೀವಿ. ಯಾಕಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಮ್ಯಾಥಮೆಟಿಕ್ಸ್ ರೋಡ್ ಹತ್ರನೇ ಐತೆ, ಬೇರೆ ಡಿಪಾರ್ಟ್ಮೆಂಟ್ ಹೋಲ್ಸ್ಕೊಂಡ್ರೆ. ಅದಕ್ಕೆ ಸೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಐತೆ, ಅದೊಂದು ಸ್ವಲ್ಪ ಕಡಿಮೆ ಮಾಡಿಸ್ಬೇಕು. ಈಗ ಎಕ್ಸಾಮ್ಸ್ ಎಲ್ಲ ಬರ್ದಿರ್ತೀರಾ, ನಿಮ್ಗೆ ರಿಸಲ್ಟ್ ಯಾವ ತರ ಬರುತ್ತೆ? ಬೇಗ ಬರುತ್ತಾ ಇಲ್ಲ ಡಿಲೇ ಮಾಡ್ತಾರಾ? ಬ್ರೋ ರಿಸಲ್ಟ್ ಬರುತ್ತೆ ಬ್ರೋ. ಇನ್ ನೆಕ್ಸ್ಟ್ ಫಸ್ಟ್ ಸೆಮ್ ಬರ್ದಿರ್ತೀವಿ, ಸೆಕೆಂಡ್ ಸೆಮ್ ಅದೇ ಇವಾಗ ಒಂದ್ ವಾರಕ್ಕೆ ಬರುತ್ತೆ. ಈಗ ನಾವು ಸೆಕೆಂಡ್ ಸೆಮ್ ಓದ್ತಾ ಇರ್ತೀವಿ, ಈ ಫಸ್ಟ್ ಸೆಮ್ ಮಾರ್ಕ್ಸ್ ಬತ್ತು ಅಂತ ಖುಷಿ ಪಡ್ಬೇಕು, ಇಲ್ಲ ಫೇಲ್ ಆಯ್ತು ಅನ್ನೋದು ದುಃಖ ಪಡ್ಬೇಕು ಗೊತ್ತಿರಲ್ಲ. ಈಗ ಫೇಲು ಪಾಸ್ ಆಗಿರೋದ್ರಿಂದ ನಾವು ಅದು ಓದಕ್ಕಾಗಲ್ಲ ಫೇಲ್ ಆಗ್ಬಿಟ್ರೆ. ಆದ್ರಿಂದ ಈ ಫಸ್ಟ್ ಸೆಮ್ ರಿಸಲ್ಟ್ ಬೇಗ ಬಂದ್ರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಯಾಕಂದ್ರೆ ಸೆಕೆಂಡ್ ಸೆಮ್ ಹತ್ರ ಬಂದ್ರೆ ಕೆಲವ್ರು ಓದಲ್ಲ, ಕೆಲವ್ರು ಗಾಬರಿ ಪಟ್ಕೊಬಿಡ್ತಾರೆ, ಕೆಲವರು ನಾನು ಎಕ್ಸಾಮ್ ಬರೆಯಲ್ಲ ಅಂತ ಡಿಸ್ಕಂಟಿನ್ಯೂ ಮಾಡ್ಬಿಡ್ತಾರೆ. ಆದ್ರಿಂದ ರಿಸಲ್ಟ್ ನ ಬೇಗ ಕೊಡಕ್ ಟ್ರೈ ಮಾಡ್ಬೇಕು. ಒಟ್ನಲ್ಲಿ ಯೂನಿವರ್ಸಿಟಿ ನಿಮ್ ಪ್ರಕಾರ ಸ್ಲೋ ನಡೀತಿದೆ, ಫಾಸ್ಟ್ ಆಗ್ಬೇಕು, ಸ್ಟೂಡೆಂಟ್ ಗಳಿಗೆಲ್ಲ ಹೆಲ್ಪ್ ಆಗ್ಬೇಕು. ಸ್ಟೂಡೆಂಟ್ಸ್ ಗಳಿಗೆ ಹೋಲಿಸ್ಕೊಂಡ್ರೆ ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಸ್ಲೋ, ಬೇರೆ ಅದರ್ ಆಕ್ಟಿವಿಟೀಸ್ ಅದು ಇದಕ್ಕೆಲ್ಲ ತುಂಬಾ ಫಾಸ್ಟ್ ಐತೆ. ಇವಾಗ ಯೂನಿವರ್ಸಿಟಿ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ? ಅಣ್ಣ ಏನಿಲ್ಲ, ಇವರು ಡಿಗ್ರಿಯಿಂದಾನೇ ಇವರ ಜೂನಿಯರ್ ಆಗಿ ನಾ ಬಂದಿರೋದು, ಇವ್ರ ಜೂನಿಯರ್ ಆಗಿ ಇದ್ದೀನಿ. ಇವ್ರ ಗರಡಿಲ್ ಬೆಳೆದಂಗ್ ಬೆಳೆದಿದೀವಿ. ಇವ್ರ ಗರಡಿಲಿ ಅಂತ ಅನ್ಕೊಳ್ಳಿ, ಇವ್ರ ಅಭಿಪ್ರಾಯನೇ ನಮ್ಮ ಅಭಿಪ್ರಾಯ. ಹಂಗಂತ ಅಂದ್ರೆ ಇವ್ರೇನ್ ಫೇಲ್ ಆಗಿದ್ದಾರೆ ಅಂತ ಹೇಳ್ತಾರೆ, ಇವ್ರ ಫ್ರೆಂಡ್ಸ್ ಕಷ್ಟನ ಅವ್ರು ಹೇಳಿರೋದು. ಅವ್ರ ಎಲ್ಲಾದ್ರಲ್ಲೂ ಪಾಸೆ, ಅಂದ್ರೆ ಫೇಲ್ ಆದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಓದ್ಕೊಳಕ್ ಆಗೋದಿಲ್ಲ ಅಂತ ಅವ್ರ ಫ್ರೆಂಡ್ಸ್ ಅನುಭವನ ಅವ್ರು ಹೇಳ್ತಾ ಇರೋದು. ಅಲ್ಲಿ ಇವ್ರ ಕಷ್ಟ ಹೇಳ್ಕತ್ತಾರ, ಅವ್ರ ಫ್ರೆಂಡ್ಸ್ ಕಳ್ಸಿ ಹೇಳ್ತಾರೆ. ಇಂಥ ಹೃದಯ ಬ್ರೋ ನಮ್ಗೆ ಇಷ್ಟ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ನಿಮ್ಗೆ ಯಾವ್ದಾದ್ರು ರಿಸಲ್ಟ್ ಪ್ರಾಬ್ಲಮ್ ಮತ್ತೆ ಏನಾದ್ರು ಯೂನಿವರ್ಸಿಟಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ? ಬ್ರೋ ಆದ್ರೆ ಡಿಗ್ರಿಲಿ ಪ್ರಾಬ್ಲಮ್ ಆಗ್ತಿತ್ತು, ಇಲ್ಲಿ ಬಂದು ಈಗ ಫಸ್ಟ್ ಇಯರ್, ಇನ್ನೂ ಫಸ್ಟ್ ಸೆಮ್ ಎಕ್ಸಾಮು ಬರ್ದಿಲ್ಲ. ಅದೇ ಬರ್ದಾದ್ಮೇಲೆ ಹೆಂಗೋ ಏನೋ ಇತ್ತು ಅಂತ ಗೊತ್ತಿಲ್ಲ. ಎಕ್ಸಾಮ್ ಬರ್ದಿಲ್ಲ, ಬರ್ದಾದ್ಮೇಲೆ ಇವಾಗ ನೆಕ್ಸ್ಟ್ ನಿಮ್ಗೆ ಗೊತ್ತಾಯ್ತದೆ ಹೆಂಗೆ ಅಂತ. ನೆಕ್ಸ್ಟ್ ನೀವು ಇಂಟರ್ವ್ಯೂ ಮಾಡೋಕೆ ಕ್ಲಿಯರ್ ಆಗಿ ಹೇಳ್ತೀನಿ ಬ್ರೋ. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಇವಾಗ ಇದು ಎಲ್ಲ ಟೀಚಿಂಗ್ ಎಲ್ಲ ಹೆಂಗ್ ಚೆನ್ನಾಗಿದ್ಯಾ? ಲೆಕ್ಚರ್ಸ್ ಮಗ ಟೀಚಿಂಗ್ ಬಗ್ಗೆ ಒಂದ್ ಮಾತಿಲ್ಲ, ಚೆನ್ನಾಗಿ ಮಾಡ್ಕೊಡ್ತಾರೆ. ಆದ್ರೆ ಇಲ್ಲಿ ಯೂನಿವರ್ಸಿಟಿದು ಆಫೀಸ್ ಪ್ರೋಸೆಸ್ಗಳಿದೆ ನೋಡಿ, ಅದೇ ಕಾನ್ವೊಕೇಶನ್ ಬ್ರದರ್ ಹೇಳ್ದಂಗೆ ರಿಸಲ್ಟ್ ಬಿಡೋದು, ಇದೊಂಚೂರು ಫಾಸ್ಟ್ ಆದ್ರೆ ಇನ್ನೇನಿಲ್ಲ. ಒಳ್ಳೆ ಟೀಚಿಂಗ್ ಮಾಡ್ತಾರೆ, ನೆಮ್ಮದಿಯಾಗಿದ್ದೀವಿ. ನೀವು MSc ಇಲ್ಲ ಬೇರೆ ಯಾವುದೇ ರೀತಿ ಕೋರ್ಸಸ್ ಆಫ್ಟರ್ ಡಿಗ್ರಿ ಮಾಡೋದಾದ್ರೆ ಯೂನಿವರ್ಸಿಟಿಲೇ ಮಾಡಿ. ಯಾಕಂದ್ರೆ ಯೂನಿವರ್ಸಿಟಿ ಒಂದು ಒಳ್ಳೆ ಅನುಭವ ಆಗುತ್ತೆ. ಬೇರೆ ಕಡೆ ಮಾಡೋದ್ಕಿಂತ ಯೂನಿವರ್ಸಿಟಿಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಳ್ಳೆ ನೇಚರ್ ಐತೆ, ಆದ್ರಿಂದ ಯೂನಿವರ್ಸಿಟಿಲಿ ಮಾಡಿ ಎಲ್ರಿಗೂ ಚೆನ್ನಾಗಿರುತ್ತೆ. ಬಟ್ ಎಂಜಾಯ್ ಮಾಡ್ಬೋದು, ಯೂನಿವರ್ಸಿಟಿಲಿ ತುಂಬಾ ಎಂಜಾಯ್ ಮಾಡ್ಬೋದು. ಬಟ್ ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಿ ಅನ್ನೋದು ನನ್ನ ಉದ್ದೇಶ. ಏನಕ್ಕೆ ಅಂತಂದ್ರೆ ಈಗಿನದ್ರಲ್ಲಿ ಯಾರು ಕೊಡಲ್ಲ, ಯಾಕಂತಂದ್ರೆ ಈಗ ಕೊಡ್ತಾ ಇದ್ರೆ ಬಕೆಟ್ ಹಿಡಿತಾನೆ ಅಂತಾರೆ. ನಮ್ಗೆ ಒಳ್ಳೇದೈತದೆ ಅಂದ್ರೆ ಆ ಬಕೆಟ್ ನಾವ್ ಹಿಡಿಯುವ. ನೀನು ಇದೆಯಾ ನೋಡಲು, ಇಂತ ಚಿನ್ನದಂತ ಹುಡುಗ ನಾವು ತಪ್ಪು ತಿಳ್ಕೊಂಡ್ಬಿಟ್ವಲ್ಲ. ಟೀಚರ್ಸ್ ಈಗ ರೆಸ್ಪೆಕ್ಟ್ ಕೊಡ್ಕೊಂಡು ಚೆನ್ನಾಗಿ ಮಾತಾಡ್ಕೊಂಡಿದ್ರೆ ಬಕೆಟ್ ಹಿಡಿತಾವನೆ. ಅದಕ್ಕೆ ಕಾಮನ್ ಎಲ್ಲ ಹಂಗೆ ಇರೋದು, ಬಕೆಟ್ ಹಿಡಿತಾವನೆ. ಇದೊಂದೇ ಟೀಚರ್ಗೆ ಅಂತಲ್ಲ ಬ್ರೋ, ಎಲ್ಲಾ ಕಡೆನೂ ಅಷ್ಟೇ. ಈಗ ಬ್ರದರ್ ಜೊತೆ ಕ್ಲೋಸ್ ಆಗಿದ್ರು ಅಣ್ಣ ಬಕೆಟ್ ಹಿಡಿತಾವನೆ, ಇವೆಲ್ಲ ಕಾಮನ್. ಆದ್ರೆ ನಮ್ಗೆ ಒಳ್ಳೇದೈತದೆ ಅಂತಂದ್ರೆ ಬಕೆಟ್ ಹಿಡಿಯುವ ಬಿಡಿ. ಆದ್ರೆ ಅವ್ರ ಪ್ರಕಾರ ಬಕೆಟ್ ಇರ್ಬೋದು, ಆದ್ರೆ ನಮ್ ಪ್ರಕಾರ ಅದು ವಿನಯ. ಒಪ್ತೆ ಕಡೆಯ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ ಅಷ್ಟೇ ಬ್ರೋ. ಮತ್ತೆ ಅವ್ರೇನೋ ಹೇಳ್ತಾವ್ರೆ ಅಂದಾಗ ನಾವು ಕೇಳ್ತಾ ಇರ್ತೀವಿ, ಅದು ನಮ್ದಾಗಿರುತ್ತೆ. ಬಟ್ ಅವ್ರಿಗೆ ಅದು ನೋಡೋರ್ಗೆ ಅದು ಹಂಗಲ್ಲ, ಬಕೆಟ್ ಹಿಡಿತಾವನೆ ಅಷ್ಟೇ. ಒಟ್ಟಲ್ಲಿ ಬಕೆಟ್ ಹಿಡಿತಾವನೆ. ಇನ್ನು ಆದ್ರಿಂದ ಎಲ್ಲರೂ ಯೂನಿವರ್ಸಿಟಿಗೆ ಬನ್ನಿ, ಎಂಜಾಯ್ ಮಾಡಿ, ಕಲೀರಿ, ಚೆನ್ನಾಗಿರಿ. ಆಮೇಲೆ ಫಸ್ಟ್ ಈ ವೆಹಿಕಲ್ಸ್ ಓಡಾಡೋದನ್ನ ನಿಲ್ಸಿ. ನಮ್ಮ ಕಡೆಯಿಂದ, ಸ್ಟೂಡೆಂಟ್ಸ್ ಕಡೆಯಿಂದ ಒಂದು ಮನವಿ, ವೆಹಿಕಲ್ ಅಲ್ಲಿ ಇವಾಗ ಯೂನಿವರ್ಸಿಟಿಲಿ ವೆಹಿಕಲ್ಸ್ ಕಮ್ಮಿ ಆಗ್ಬೇಕು, ಮತ್ತೆ ನಿಮ್ ಎಕ್ಸಾಮ್ ರಿಸಲ್ಟ್ ಗಳು ಏನೇನೈತೆ ಎಲ್ಲ ಸ್ವಲ್ಪ ಫಾಸ್ಟ್ ಆಗಿ ಮೂವ್ ಆಗ್ಬೇಕು. ಹಾಗಾದ್ರೆ ಇನ್ನೂ ಎಂಜಾಯ್ ಮಾಡ್ತೀರಾ, ಇನ್ನೂ ಫುಲ್ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಕೆಲವರು ಸ್ಟಾರ್ಟಿಂಗ್ ಸೇರ್ಕೋತೀವಿ, ಯೂನಿವರ್ಸಿಟಿ ತುಂಬಾ ಚೆನ್ನಾಗೈತೆ ಅದು ಇದು ಅಂತ, ಇದೆಲ್ಲ ನೋಡಿದ್ಮೇಲೆ ಕೆಲವ್ರು ಬಿಟ್ಟು ಹೋಗ್ಬಿಡ್ತಾರೆ, ಕೆಲವ್ರಿಗೆ ಮನ್ಸು ಆಗಲ್ಲ. ಆದ್ರಿಂದ ಇಂಥವೆಲ್ಲ ಸಮಸ್ಯೆಗಳು ಬಗೆಹರಿದಾಗ ಇನ್ನು ನಮ್ಗೆ ಗೊತ್ತಿರೋರ್ಗು ಯೂನಿವರ್ಸಿಟಿ ಚೆನ್ನಾಗೈತಪ್ಪ, ಎಲ್ಲ ಫೆಸಿಲಿಟೀಸ್ ಚೆನ್ನಾಗೈತೆ ಅಂತ ಹೇಳ್ಬೋದು. ಬಟ್ ಇನ್ನೊಂದು ಯೂನಿವರ್ಸಿಟಿಲಿ ಏನ್ ಚೆನ್ನಾಗೈತೆ ಅಂದ್ರೆ ಲೈಬ್ರರಿ ಇದೆ. ಲೈಬ್ರರಿ ತುಂಬಾ ಎಲ್ರಿಗೂ ಯೂಸ್ ಆಗ್ತಾ ಇದೆ. ಅದು ಯೂನಿವರ್ಸಿಟಿಲಿ ಏನ್ ಮೇನ್ ಅಟ್ರಾಕ್ಷನ್ ಅಂದ್ರೆ ಲೈಬ್ರರಿ ಒಂದೇ ಈ ಯೂನಿವರ್ಸಿಟಿಲಿ ಅಟ್ರಾಕ್ಷನ್. ಬಟ್ ಏನ್ ಬ್ಯಾಡ್ ನ್ಯೂಸ್ ಅಂದ್ರೆ ಈ ತರ ವೆಹಿಕಲ್ಸ್ ಓಡಾಡೋದೇ ಬ್ಯಾಡ್ ನ್ಯೂಸ್ ಅಷ್ಟೇ. ಈಗ ಓಕೆ, ಯೂನಿವರ್ಸಿಟಿ ಬಗ್ಗೆ ಆಯ್ತು. ನಿಮ್ ಹಾಸ್ಟೆಲ್ ಫುಡ್ ಮತ್ತೆ ಅಲ್ಲಿ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದ್ಯಾ? ಹಾ ಬ್ರೋ, ಹಾಸ್ಟೆಲ್ ಅಲ್ಲಿ ಫುಡ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸ್ಟೇ ಫಂಡ್ಸ್ ಕೊಡ್ತಾರೆ, ಎಲ್ಲ ಚೆನ್ನಾಗೈತೆ ಬ್ರೋ. ಓಕೆ, ನಮ್ ಕನ್ನಡ ಸಿನಿಮಾಗಳನ್ನ ನೋಡ್ತೀರಾ? ಎಲ್ಲ ನೋಡ್ತೀವಿ. ಲಾಸ್ಟ್ ಮೂವಿ ಯಾವ್ದು ನೋಡಿದ್ರಿ? ಡೆವಿಲ್, ಮಾರ್ಕ್.
ಯಾಕಂದ್ರೆ ನೀವು ಡಿ ಬಾಸ್ ಫ್ಯಾನಾ ದಿವಸ ನೀವು ನಾನು ಪುನೀತ್ ಫ್ಯಾನು, ಪುನೀತ್. ನೋಡಿದೀನಿ, ಮಾರ್ಕು ನೋಡಿದೀನಿ. ಯಾವ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಗೆಲ್ಲಿ ಒಟ್ಟಿನಲ್ಲಿ ಎಲ್ಲಾ ಮೂವಿಗೂ ಸಪೋರ್ಟ್ ಮಾಡ್ತೀರಾ, ಎಲ್ಲಾ ಹೀರೋಗಳು ಸಪೋರ್ಟ್ ಮಾಡ್ತೀರಾ ಹೇಳ್ತಾ ಇದೀರಾ. ಸ್ಟಾರ್ ವಾರ್ಸ್ ಯಾರು ಮಾಡಕ್ ಹೋಗ್ಬೇಡಿ, ಎಲ್ಲಾ ಹೀರೋಗಳು ಒಂದೇ. ಬಟ್ ಈಗ ಬೇರೆ ಇಂಡಸ್ಟ್ರಿಗಳು ತಗೊಂಡ್ರೆ ಎಲ್ಲ ಎಷ್ಟು ಅನ್ಯೋನ್ಯತೆ ಇದ್ದಾರೆ, ಅದೇ ಈ ರೀತಿ ನಮ್ಮ ಹೀರೋಗಳೆಲ್ಲ ಕೋಆರ್ಡಿನೇಷನ್ ಇದೆ. ಬಟ್ ಫ್ಯಾನ್ಸ್ಗಳು ನಾವುಗಳು ನಮ್ ಹೀರೋ ಅವ್ರಿಗಿಲ್ದಿರೋ ಟೆನ್ಷನ್ ನಾವ್ ಫ್ಯಾನ್ಸ್ ಗಳಿಗೆ ಜಾಸ್ತಿ. ಅವ್ರವ್ರೇ ಚೆನ್ನಾಗಿದ್ದಾರೆ, ನಾವೇ ಫ್ಯಾನ್ಸ್ ಅನ್ಕೊಂಡು ಕಿತ್ತಾಟ ಮಾಡ್ಕೊತಾ ಇದೀವಿ. ಎಲ್ಲ ಕನ್ನಡ ಸಿನಿಮಾ ನೋಡಿ ಫಸ್ಟ್ ಥಿಯೇಟರ್ ಅಲ್ಲಿ. ಈಗ ನ್ಯೂ ಇಯರ್ ಬೇರೆ ಸ್ಟಾರ್ಟ್ ಆಗಿದೆ, ಹೊಸ ವರ್ಷ ಸ್ಟಾರ್ಟ್ ಆಗೈತೆ. ಈ ಹೊಸ ವರ್ಷದಲ್ಲಿ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ? ಅಣ್ಣ ಏನ್ ಬದಲಾದ್ರೂ ನಮ್ ಜೀವನ ಅಂತೂ ಬದಲಾಗಲ್ಲ. ನಮ್ ಲೈಫ್ ಸ್ಟೈಲ್ ಇದೆಯಲ್ಲ ಅದ್ ಹಂಗೆ ಇದ್ರೇನೆ ಒಳ್ಳೇದು. ಅದನ್ನ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಬದಲು ಅಷ್ಟು ಒಳ್ಳೆ ಗುಣಗಳನ್ನ ರೂಢಿಸ್ಕೊಂಡ್ರೆ ಸಾಕು ಅಷ್ಟೇ. ಬಟ್ ನ್ಯೂ ಇಯರ್ ಅಲ್ಲಿ ಮೈನ್ ಫ್ರೆಂಡ್ಶಿಪ್ ನ ಉಳಿಸ್ಕೊಳ್ಳಿ. ಪ್ರಿನ್ಸಿಪಲ್ ನಂಬಿಕೆ ಅನ್ನೋದು ತುಂಬಾ ಮುಖ್ಯ. ನ್ಯೂ ಇಯರ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಫಸ್ಟ್ ಆಗಿ. ಎಲ್ರೂ ಹ್ಯಾಪಿ ನ್ಯೂ ಇಯರ್ ಚೆನ್ನಾಗಿ ಎಂಜಾಯ್ ಮಾಡಿ. ಬಟ್ ಯಾರು ಪರಿಸರ ಹಾಳು ಮಾಡಕ್ ಹೋಗ್ಬೇಡಿ ಅನ್ನೋದು ನನ್ನ ಉದ್ದೇಶ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಓಕೆ ನೀನೇ ರಾಜಕುಮಾರ. ಸಾಕಾದ ಲಾಸ್ಟ್ ಲೈನ್ ಚೆನ್ನಾಗಿ ಹೇಳಿದ್ರಿ. ಓಕೆ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಿಮ್ ಸ್ಟಡೀಸ್ಗೆಲ್ಲ ತುಂಬಾ ಒಳ್ಳೇದಾಗ್ಲಿ. ಸರ್ ನನ್ ಬಂದ್ ಒಂದ್ 4 ತಿಂಗಳಾಯ್ತು ಸರ್, ನನ್ಗೇನು ಗೊತ್ತಿಲ್ಲ ಸರ್. ನಮ್ಮ ಅಣ್ಣನ್ ಕೇಳಿ ಸರ್. ಇವ್ರ ನಿಮ್ಮ ಅಣ್ಣ ಎಲ್ಲ ಹೇಳ್ಕೊಡ್ತಾರ ಅನ್ಕೊಂಡೆ ಎಷ್ಟೋ ಜನ ಹುಡುಗಿ ಮಾಡ್ಬಿಟ್ಟವ್ರೆ. ಇಟ್ನಲ್ಲಪ್ಪ ಬಗ್ನಿಗುಟ್ಟ ರಂಗಣ ನಿನ್ ಗುಳಿಗಲ ಇಲ್ಲ ಓಡೋಬಿಡು ಓಡೋಬಿಡು. ಅದಕ್ಕೆ ಈಗ ನಾನು ಹುಡುಗಿರ್ ಜೊತೆ ಇದ್ದೀರಾ, ಅಣ್ಣನ ಜೊತೆ ಇದ್ದೀರಾ? ಓಕೆ ಓಕೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದಿ ಕಣ. ಈಗ ನಿಮ್ಮಿಬ್ರಲ್ಲಿ ಯಾರು ಲವ್ ಮಾಡ್ತಿದ್ದೀರಾ? ಯಾರಿಲ್ಲ, ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೋಗ್ಲಿ, ನಿಮ್ನ ಯಾರು ಲವ್ ಮಾಡ್ತಾರೆ? ಅಯ್ಯೋ ಅದೆಲ್ಲ ಭಯ ಇಲ್ಲ ಅಣ್ಣ. ಇದ್ರೆ ಜೊತೆಗಿರ್ಬೇಕು, ಫ್ರೆಂಡ್ಸ್ ಏನ್ ಕೊನೆ ಗಂಟೆ ಇರ್ತಾರಣ್ಣ. ರಿಯಲ್ ಆಗಿದ್ರೆ ಹೇಳ್ತಿದ್ರಾ, ಅದು ಮುಖ್ಯ. ಮಾತ್ರ ನಮ್ ಜೊತೆ ಹಿಂಗಿದಾನೆ. ಸಂಜೆ ಆದ್ಮೇಲೆ ಅವಳಿಗೆ ವಿಡಿಯೋ ಕಾಲು ತುಂಬಾ ಯಾಕಂದ್ರೆ ಇಲ್ಲಾದ್ರೆ ನಾವ್ ಜೊತೆಲಿ ಇದೀವಿ, ಏನು ಗೊತ್ತಾಗಲ್ಲ. ರೂಮಲ್ಲಿ ಒಬ್ನೇ ಇರ್ತಾನೆ, ನೋಡ್ಕೋತಾನೆ. ಹಾಸ್ಟೆಲ್ ಅಲ್ವಾ, ನಾವ್ ಮಜಾ ಉಡಾಯಿಸ್ತಾನೆ. ಏನ್ ಮಾಡೋದು, ಮಜಾ ಉಡಾಯಿಸ್ತಾರೆ ಒಟ್ಟಲ್ಲಿ. ಇಲ್ಲಿ ಮಾತ್ರ ಆಕ್ಟ್ ಮಾಡ್ತಾರೆ ಮಾತ್ರ. ಅಣ್ಣನ ಅನುಭವಗಳನ್ನೆಲ್ಲ ನಮ್ಮ ಮೇಲೆ ಇರ್ತಾ ಇದಾರೆ. ಇದು ಯಾವುದೇ ಕಾರಣಕ್ಕೂ ಅನುಭವ ಅಲ್ಲ, ನೋಡಿರೋದು. ನೋಡಿರೋದಕ್ಕೆ ತಾನೇ ಹೇಳ್ತಾರೆ. ವಾಸ್ತವನೇ ಬೇರೆ, ವಾಸ್ತವ್ಯದಲ್ಲಿ ಇರೋದೇ ಬೇರೆ. ಏನೇನ ಕನ್ನಡ ನಿಘಂಡೆಲ್ಲ ಜಾಲಾಡ್ತಾ ಇದೆಯಲ್ಲಪ್ಪ. ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ ಹೇಳ್ಬಿಟ್ಟು ನೀನು. ಅದೇ DCT ಸ್ಟುಡಿಯೋ ವಾಸ್ತವದಲ್ಲಿರೋದನ್ನ ಹಂಗೆ ತೋರಿಸ್ತಾ ಇದಾರೆ. ಅದಕ್ಕೆ ಒಳ್ಳೇದಾಗಲಿ. ಹೈ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ವಸಂತ್ ಗೌಡ ಅಂತ. ಯಾವ ಊರಿಂದ ಬರ್ತಿದ್ದೀರಾ? ರಾಮನಗರ ಹತ್ರ ಕಾಂಚಿದೊಡ್ಡಿಯಿಂದ ಬರ್ತೀನಿ. ಇಲ್ಲಿ ಏನ್ ಕೋರ್ಸ್ ಮಾಡ್ತಿದ್ದೀರಾ ನೀವು? ನಾನು MSc ಇನ್ ಫುಡ್ ಟೆಕ್ನಾಲಜಿ. MSc ಇನ್ ಫುಡ್ ಟೆಕ್ನಾಲಜಿ ಚೆನ್ನಾಗಿದೆ. ಎಲ್ಲ ಸ್ಟಡೀಸ್ ಅಲ್ಲಿ ಟೀಚಿಂಗ್ ಎಲ್ಲ ಚೆನ್ನಾಗಿದ್ಯಾ? ಯಾವ ತರ ಇದೆ? ನಮ್ಮ ಟೀಚಿಂಗ್ ಸ್ಟಾಫ್ ಎಲ್ಲ ಚೆನ್ನಾಗೈತೆ. ಪಾಠ ಎಲ್ಲ ಮುಗಿಸಿದ್ದಾರೆ, ಸಿಲೆಬಸ್ ಎಲ್ಲ ಮುಗಿಸಿದ್ದಾರೆ. ಯೂನಿವರ್ಸಿಟಿಯಿಂದ ಏನೇನ್ ಪ್ರಾಬ್ಲಮ್ಸ್ ಇದೆ? ಈಗ ಎಕ್ಸಾಮ್ ಬರೀತೀರಾ, ರಿಸಲ್ಟ್ ಎಲ್ಲ ಕರೆಕ್ಟ್ ಆಗಿ ಬರುತ್ತಾ, ಇಲ್ಲ ಲೇಟ್ ಆಗುತ್ತಾ, ಇಲ್ಲ ಬೇಗ ಕೊಡ್ತಾರಾ? ಯಾವ ತರ ನಡೀತಿದೆ? ಅಂದ್ರೆ PG ಲೆವೆಲ್ ಅಲ್ಲಿ ಇನ್ನೂ ನಮ್ಗಿನ್ನ ಯಾವ್ದು ಎಕ್ಸಾಮ್ ಆಗಿಲ್ಲ. ಬಟ್ UG ಲೆವೆಲ್ ಅಲ್ಲಿ ನಾನು ಬೆಂಗಳೂರು ಯೂನಿವರ್ಸಿಟಿ ಅಂಡರ್ ಅಲ್ಲಿ ಇದ್ದಿದ್ರಿಂದ ರಿಸಲ್ಟ್ ತುಂಬಾ ಲೇಟ್ ಮಾಡ್ತಾರೆ. ರಿಸಲ್ಟ್ ನಾವು ಫಸ್ಟ್ ಸೆಮ್ ಅಲ್ಲಿ ಬರ್ದಿರೋ ರಿಸಲ್ಟ್ ನಮಗೆ 4th ಸೆಮ್ ಅಲ್ಲಿ ಸಿಗ್ತೈತೆ. ತುಂಬಾ ನಿಧಾನ ಮಾಡ್ತಾರೆ ರಿಸಲ್ಟ್ ಕೊಡೋದು. ಅಂದ್ರೆ ನಿಮ್ ಪ್ರಕಾರ ಯೂನಿವರ್ಸಿಟಿ ಇನ್ನೂ ಇಂಪ್ರೂವ್ ಆಗ್ಬೇಕು? ಹೌದು. ಫುಡ್ ಟೆಕ್ನಾಲಜಿ ಮುಗಿಸಿ ನೀವು ನೆಕ್ಸ್ಟ್ ಏನು ಅಡುಗೆ ಕಾಂಟ್ರಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಇಲ್ಲ ಏನ್ ಮಾಡ್ಬೇಕು ಅಂತಿದ್ದೀರಾ? ಟೆಕ್ನಾಲಜಿ ಅಡಿಗೆ ಕಾಂಟ್ರಾಕ್ಟ್ ಅಲ್ಲ ಅವರು, ಎಲ್ಲ ಫುಡ್ ಟೆಕ್ನಾಲಜಿ ಅಂತ ತಕ್ಷಣ ಬಿಡಿ ಅಡಿಗೆ ಕಾಂಟ್ರಾಕ್ಟ್ ಬಗ್ಗೆ ಅಲ್ಲ ಅದ್ ನಮಗ್ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಆತರ ಏನಾದ್ರು ಆಗ್ತೀರಾ, ಇಲ್ಲ ಮುಂದೆ ಏನಾದ್ರು ಬೇರೆ ಐಡಿಯಾಗಳೈತಾ? ಬೇರೆ ಫುಡ್ ಟೆಕ್ನಾಲಜಿ ಬರೀ ಅಡಿಗೆ ಕಾಂಟ್ರಾಕ್ಟ್ ಆ ತರದ್ದು ಇಲ್ಲ ಇದು. ಈಗ ಗವರ್ಮೆಂಟ್ ಕೆಲಸಗಳು ಅಂತ ಹೋದ್ರೆ ಫುಡ್ ಟೆಕ್ನಾಲಜಿನಲ್ಲಿ ಇವಾಗ ಹಾಸ್ಟೆಲ್ ಅಡಿಗೆ ಮಾಡೋದು ಹುಡುಗರುಗಳಿಗೆ. ಮತ್ತೆ ಫುಡ್ ಇನ್ಸ್ಪೆಕ್ಟರ್ ಕೇಳಿದಿರಲ್ವಾ, ಇನ್ಸ್ಪೆಕ್ಟರ್ ಆಯ್ತೀರಾ? ಆ ತರ ಕೆಲಸಗಳು ಗವರ್ಮೆಂಟ್ ಇಂದ ಸಿಗುತ್ತೆ. ಇಲ್ಲಾಂದ್ರೆ ಕಂಪ್ನಿ ಬೇಸ್ ಅಲ್ಲಿ ಇರುತ್ತೆ. ಇವಾಗ ಫುಡ್ ಬೇಸ್ಡ್ ಕಂಪ್ನಿಗಳು ಸಿಕ್ಕಾಬಿಟ್ಟೆ ಇದ್ದಾವೆ. ಈಗ MTR, ಆಮೇಲೆ ಈ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ಆ ತರ ಕಂಪ್ನಿ ವರ್ಕ್ ಮಾಡ್ತಾರೆ. ಈಗ ನ್ಯೂ ಕಮರ್ಸ್ ಏನ್ ಹೇಳಕ್ ಇಷ್ಟಪಡ್ತೀರಾ ಫುಡ್ ಟೆಕ್ನಾಲಜಿ ತಗೊಳಕ್ಕೆ? ಫುಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಚೆನ್ನಾಗಿದೆ, ಬಟ್ ಅದಕ್ಕೆ ಗವರ್ಮೆಂಟ್ ಫೀಸ್ ಏನೇ 75,000 ಇದೆ. ಆ ಫೀಸ್ ನೋಡ್ಬಿಟ್ಟೆ ತುಂಬಾ ಜನ ಸೇರ್ಕೊಂಡಿಲ್ಲ. ಹೋದ್ಸತಿ ನಮ್ ಸೀನಿಯರ್ಸ್ 65 ಇತ್ತು, ಅಲ್ಲಿ 42 ಜನ ಏನೋ ಇದ್ದಾರೆ. ಬಟ್ ನಮ್ಗ್ ಬಂದು ಬರೀ 26 ಜನ ಸೇರ್ಕೊಂಡಿದ್ದೀವಿ. ಫುಡ್ ಟೆಕ್ನಾಲಜಿ ಸಬ್ಜೆಕ್ಟ್ ತುಂಬಾ ಚೆನ್ನಾಗೈತೆ, ದುಡ್ಡು ಚೆನ್ನಾಗೈತೆ. ಹಂಗಾರೆ ಒಟ್ಟಿನಲ್ಲಿ ಒಳ್ಳೆ ದುಡ್ಡು ಇಟ್ಟಿದ್ದೀರಾ ನೀವು? ಇಲ್ಲ, ಮುಂದಿನ ವರ್ಷದಿಂದ ಕಮ್ಮಿ ಮಾಡ್ತೀನಿ ಅಂತ ಹೇಳಿದ್ದಾರೆ ವಿವಿ ಕಡೆಯಿಂದ ಹೇಳಿ. ಇವಾಗ ಎಷ್ಟು ಫೀಸ್ ಪೇ ಮಾಡಿದಿರ ಹಂಗಾದ್ರೆ ನೀವು? ನಾವು 74,250. ಅಂದ್ರೆ ಒಳ್ಳೆ ದುಡ್ಡು ಇಕ್ಕಿದೀರಾ ಮನೆ ಕಡೆ. ಆ ತರ ಏನಿಲ್ಲ ಬ್ರೋ, ಸಲ ಮಾಡಿ ಸೇರ್ಕೊಂಡಿದ್ವಿ. ಹೋಗ್ಲಿ, ಈಗ ಒಟ್ಟಿನಲ್ಲಿ ಏನಿಲ್ಲ, ಚೆನ್ನಾಗಿ ನಡೀತಿದೆ. ಯೂನಿವರ್ಸಿಟಿನೂ ಚೆನ್ನಾಗೈತೆ, ಎಲ್ಲ ಎಜುಕೇಶನ್ ಎಲ್ಲ ಚೆನ್ನಾಗಿ ನಡೀತಿದೆ, ಏನು ಪ್ರಾಬ್ಲಮ್ ಇಲ್ಲ. ಯೂನಿವರ್ಸಿಟಿ ಕಡೆಯಿಂದ ಪ್ರಾಬ್ಲಮ್ ಇರೋದು ರಿಸಲ್ಟ್ ಲೇಟ್ ಆಗಿ ಕೊಡ್ತಾರೆ. ಅದೊಂದೇ ಪ್ರಾಬ್ಲಮ್. ಅದನ್ನ ಈಗ ನಿಮ್ಗೆ ಸ್ವಲ್ಪ ಫಾಸ್ಟ್ ಮೂವಿಂಗ್ ಅಲ್ಲಿ ಮಾಡ್ಕೊಡಿ ಅಂತ
ಕೇಳ್ಕೊತೀರಾ? ಹೌದು. ಹೌದಾ? ನೀವು ನ್ಯೂ ಇಯರ್ ಬೇರೆ ಸ್ಟಾರ್ಟ್ ಆಗಿದೆ, ಏನು ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಈ ವರ್ಷ? ಏನಾದ್ರು ಸಾಧನೆ ಮಾಡ್ತೀರಾ? ಸಾಧನೆ ಅಂತ ಆತರ ದೊಡ್ಡ ಏನಿಲ್ಲ. ನಾನು ಸ್ವಲ್ಪ ಸಾಹಿತ್ಯದಲ್ಲಿ ಒಲವಿದೆ, ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ನನ್ಗೆ ಸ್ವಲ್ಪ ಆಸಕ್ತಿ ಇದೆ. ನಾನೊಂದ್ 2 ಕಾದಂಬರಿಗಳು ಬರೀತಾ ಇದ್ದೀನಿ. ಏನ್ ಹೆಸರು? ಇನ್ನ ಅದಕ್ಕೆ ಹೆಸರು ಇಟ್ಟಿಲ್ಲ, ಒಟ್ಟಲ್ಲಿ ಬರೀತಿದ್ದೀರಾ? ಇದ್ದೀನಿ. ಅವನ್ನ ಪಬ್ಲಿಷ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ ಈ ವರ್ಷ. ಲವ್ ಸ್ಟೋರಿನಾ? ಒಂದ್ ಲವ್ ಸ್ಟೋರಿ ಇದೆ, ಇನ್ನೊಂದು ಸ್ವಾತಂತ್ರ್ಯ ಹೋರಾಟಗಾರದ ಒಂದು ಕತೆ ಬರೀತಾ ಇದ್ದೀನಿ. ಯಾವ ಹೀರೋ ಇಷ್ಟ ನಿಮ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ? ನನಗೆ ಯಶ್ ಇಷ್ಟ. ಯಶ್ ಟ್ಯಾಕ್ಸಿಕ್, ಫುಲ್ ಟ್ಯಾಕ್ಸಿಕ್. ಡ್ಯಾಡೀಸ್ ಹೋಮ್. ಟ್ಯಾಕ್ಸಿಕ್ ಟೀಸರ್ ನೋಡಿದ್ರ? ಟ್ರೇಲರ್ ನೋಡಿದ್ರ? ಟ್ರೈಲರ್ ತುಂಬಾ ಚೆನ್ನಾಗೈತೆ. ಆಯ್ತಾ? ಮೂವಿಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ಹೌದು, ಹೆಂಗೈತೆ ಟ್ರೇಲರ್? ಏನ್ ಅನಿಸ್ತು? ಏನ್ ಹೇಳೋದು ಮತ್ತೆ ಟ್ರೇಲರ್ ಹೆಂಗೈತೆ ಅಂತಾನೆ ಕೇಳ್ತಿಲ್ಲ. ಯಶ್ ಅವ್ರ ಲುಕ್ ಇಷ್ಟ ಆಯ್ತಾ ನಿಮ್ಗೆ? ತುಂಬಾ ಇಷ್ಟ ಆಯ್ತು. ಯಾವ ನಿಮ್ಗೆ ಇನ್ಸ್ಪಿರೇಷನ್ ಯಾರು ಇದು ಕಾದಂಬರಿ ಬರೆಯಕ್ಕೆ? ನಂಗೆ ಕಾದಂಬರಿ ಬರೆಯಕ್ಕೆ ಅಂದ್ರೆ ನಾನು ಕುವೆಂಪು ಅವ್ರ ಕಾದಂಬರಿ ಓದಿದ್ದೀನಿ, ಮನೆಗಳಲ್ಲಿ ಮದುಮಗಳು ಮತ್ತೆ ಕನ್ನಡ ಗೆಳತಿ. ಅದು ಬಿಟ್ರೆ ನಂಗೆ ಪೂರ್ಣಚಂದ್ರ ತೇಜಸ್ವಿ ಕಥೆಗಳು ಇಷ್ಟ ಆಗುತ್ತೆ, ಅವ್ರ ಕಾದಂಬರಿಗಳು. ಅವರು ಅಲ್ಲಿ ಏನ್ ನಡೆದಿರುತ್ತೆ ಅದನ್ನೇ ಬರೀತಾರೆ, ಅದರಿಂದ ಅದು ತುಂಬಾ ಚೆನ್ನಾಗಿ ಓದೋದಕ್ಕೆ ಇಷ್ಟ ಆಗುತ್ತೆ. ಅದ್ ಬಿಟ್ರೆ ತುಂಬಾ ಓದಿದೀನಿ ಕಾದಂಬರಿಗಳು, ಸೋಮನ ದುಡಿನ ಓದಿದೀನಿ, ತುಂಬಾ ಕಾದಂಬರಿಗಳು ಓದಿದೀನಿ. ಓಕೆ, ನಿಮ್ ಮಾಡ್ತಿರೋ ಕೆಲ್ಸಕ್ಕೆ ಒಳ್ಳೇದಾಗ್ಲಿ. ನಮ್ ಕಡೆಯಿಂದ ನಿಮ್ ಎಜುಕೇಶನ್ಗೂ ಮತ್ತೆ ನಿಮ್ಮ ಪ್ರಯತ್ನಕ್ಕೂ ಆಲ್ ದಿ ಬೆಸ್ಟ್. ಚೆನ್ನಾಗಿ ಮಾಡಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. DCT ಸ್ಟುಡಿಯೋ ಚಾನಲ್ನ ಪ್ಲೀಸ್ ಎಲ್ಲರೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಕಮೆಂಟ್, ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು. DCP ಸ್ಟುಡಿಯೋ ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್. ನಂದು ಇನ್ಸ್ಟಾಗ್ರಾಮ್ ಐತೆ, ಟ್ಯಾಗ್ ಮಾಡ್ಕೊಳ್ಳಿ. ಓಕೆ. ಹೆಸರು ಯಶು, ಕ್ಯಾಮ್ರಾಮನ್ ಹೆಸರು ಕಾರ್ತಿ ಅಂತ. ಇವ್ರದ್ದು DCT ಸ್ಟುಡಿಯೋ, ಇದನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಫಾಲೋ ಮಾಡಿ. ಇವ್ರು ಹಾಕುವಂತ ಎಲ್ಲಾ ವಿಡಿಯೋಸ್ಗೂ ಲೈಕ್ ಮಾಡಿ. ಇವ್ರು ಹಾಕುವಂತ ಎಲ್ಲಾ ವಿಡಿಯೋಸ್ ಸ್ಟೂಡೆಂಟ್ ಫ್ರೆಂಡ್ಲಿ ಅಂಡ್ ಸಮಾಜದಲ್ಲಿ ಏನಾಗ್ತಿದೆ ಅದನ್ನ ಹಾಕ್ತಾರೆ. ಎಲ್ಲರೂ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ. ಇಲ್ಲಿಗೆ ನಮ್ಮ ಲಾಗ್ ಮುಗೀತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಮತ್ತೆ ಆಲ್ರೆಡಿ ಟೈಮ್ ಆಗ್ಬಿಟ್ಟಿತ್ತು, ಅದಕ್ಕೆ ನಾನು ನನ್ನ ಫ್ರೆಂಡ್ ಇಬ್ರು ಜ್ಯೂಸ್ ಕುಟ್ಕೊಂಡು ಮನೆ ಕಡೆ ಹೊರಟ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಂಗೆ ನಮ್ಮ ವಿಡಿಯೋ ಯಾರ್ಯಾರು ನೋಡಿದ್ರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಕ್ಯಾಮರಾಮನ್ ಗಿಣಿ ಜೊತೆ ಗುಡ್ಡೇದ ಸಿಂಹ ಜಂಗ್ಲಿ.